ದರ್ಶನ್ ಸರ್ ಸಿನಿಮಾಗಳಿಗೆ ವಿಜಯಲಕ್ಷ್ಮಿ ಅವರು ಯಾವತ್ತಿಗೂ ಬಹಿರಂಗವಾಗಿ ಮುಂದೆ ಬಂದ್ಬಿಟ್ಟು ಪ್ರಚಾರವನ್ನು ಮಾಡಿಲ್ಲ. ಬಟ್ ಡೆವಿಲ್ ಸಿನಿಮಾಗೆ ಸೋಷಿಯಲ್ ಮೀಡಿಯಾನೂ ಅವರೇ ಹ್ಯಾಂಡಲ್ ಮಾಡ್ತಿದ್ದಾರೆ. ಬಹಿರಂಗವಾಗಿ ಅವರೇ ಬಂದು ಖುದ್ದು ಫ್ಯಾನ್ಸ್ಗಳನ್ನ ಮೀಟ್ ಮಾಡಿ ಯಾವ ರೀತಿ ಪ್ರಮೋಷನ್ ಮಾಡಬೇಕು ಅನ್ನೋಂಥದ್ದು ಅವರೇ ಸಹ ಮುಂದಾಳತ್ವವನ್ನು ತೆಗೆದುಕೊಂಡಿದ್ದಾರೆ. ಇದು ಥೈಲ್ಯಾಂಡ್ ಶೂಟಿಂಗ್ ವಿದೇಶದಲ್ಲಿದ್ದಾಗೂ ಸಹ ಅವರು ಅವ್ರ ಜೊತೆಗಿದ್ರು ಅಂತ ಹೇಳ್ಪಟ್ಟೆ. ಸೊ ಅವರು ಇಷ್ಟು ಬೆಂಬಲವಾಗಿ ಹೆಂಡತಿಯಾಗಿ ನಿಂತಿರೋಂಥದ್ದು ಇರ್ಬೋದು ಸರ್. ಇಲ್ಲ ಮೇಡಮ್, ಅವರು ವಿಜಯಲಕ್ಷ್ಮಿ ಮ್ಯಾಮ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಈಗಿಂದಲ್ಲ, ಮುಂಚೆಯಿಂದನೂ ದರ್ಶನ್ ಸರ್ಗೆ ಅಷ್ಟೇ ಒಡನಾಟ, ಅಷ್ಟೇ ಕ್ಲೋಸ್ ಇವರು. ಎಲ್ಲನೂ ಅವರೇ ಅವ್ರನ್ನ ಜೊತೆಲಿದ್ದು ಒಡನಾಟದ್ದು ನೋಡ್ಕೊಳ್ತಾ ಇದ್ದಿದ್ದು. ಆವಾಗ ಹೇಗಿದ್ದಾರೆ ಈಗಲೂ ಇದ್ದಾರೆ. ಅಂದರೆ ಅದನ್ನು ಏನಂದರೆ ಈಗ ಯಾಕಂದರೆ ಅವರು ಪಾಪ ಏನು ಅಂದ್ಕೊಂಡಿದ್ರು ಅವತ್ತೇ ಪ್ರಾಮಿಸ್ ಮಾಡಿದ್ರು, ನಾನು ಪ್ರಮೋಷನ್ಸ್ ಬರ್ತೀನಿ, ನಾನು ಇದು ಮಾಡ್ತೀನಿ ಅಂತ. ಅವ್ರು ಇರೋದ್ರಿಂದ ನಿಜವಲ್ಲೂ ಹೇಳ್ತೀನಿ, ಫ್ಯಾನ್ಗಳು ಇನ್ನೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವರು ಒಂಥರ ಈ ಸಿನಿಮಾಗೆಲ್ಲ ಎಂಟೈರ್ ಇದಕ್ಕೆ ಒಂದು ಬೆನ್ನೆಲುಬು ಇದ್ದಂಗೆ. ಅವರು ಖಂಡಿತ ಅವರು ಮಾಡ್ತಾರೆ. ನಮಗೆಲ್ಲ ಸಖತ್ ಖುಷಿ ಇದೆ. ಯಾರೇ ಆಗಲಿ ಒಂದು ಆ ಜವಾಬ್ದಾರಿ ಇದನ್ನು ಹೊತ್ಕೊಂಡು ಮಾಡ್ತಾಯಿದ್ದಾರೆ ಅಂದರೆ ನಿಜವಲ್ಲೂ ಹೆಮ್ಮೆ ಆಗ್ತಾಯಿದೆ ಮೇಡಮ್.